ಓಯ್ ಕಿಂಡೆ ಒಮ್ಮೆ ಹಿಂದೆ ತಿರುಗಿ ನೋಡಿ ಅಂತೆ, ನಿಮ್ಮ ಅಣ್ಣಯ್ಯಪ್ಪನವರು ಮಡದಿ ಸತ್ತ ವಿದುರನ ನಮ್ಮನೆ ಕೂತಿದ್ದಾರೆ. ಅಣ್ಣಯ್ಯಪ್ಪನವ್ರಿ ಇದ್ಯಾಕ ಮುಳ್ಳಂದಿಗ ಮುತ್ತು ಕೊಟ್ಟವ್ರಂಗ ಮೊಕ್ಕ ಮಾಡ್ಕೊಂಡ್ ಕೂತಿದಾರಿ? ಮನೇಲಿ ಮಧುರ ಅವರು ಮೊಕ್ಕಕ್ಕೆ ಉಗಿದ್ ಕಳ್ಸಿದ್ದಾರೆ. ಅಣ್ಣಯ್ಯಪ್ಪನವ್ರಿ ನಾನು ಕೇಳ್ದದು ಇವ್ರು ಹೇಳ್ದದು ಸತ್ಯವಾ? 100ಕ್ಕೆ 100ರಷ್ಟು ಸತ್ಯ ಗೌಡ್ರೆ. ನನ್ನ ಮಧು ಹಿಂಗ್ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಮಾದನ್ನ ಮನೆಗೆ ಕರ್ಕೊಂಡು ಬಂದು ನನ್ನನ್ನೇ ಗೆಟ್ ಲಾಸ್ಟ್ ಅಂದ್ಬಿಟ್ಲು. ಅವನನ್ನ ನೀವ್ ಯಾಕೆ ಕಟ್ಟಿಗೆ ಸೇರ್ಸ್ಕೊಂಡ್ರಿ ಅಣ್ಣಯ್ಯಪ್ಪನವ್ರ? ಇವ್ರು ಅವ್ರನ್ನ ಮನೆ ಕರ್ಕೊಂಡ್ ಬರ್ಲಿಲ್ಲ, ಸುಂದ್ರಿ ಮೇಡಮೇ ಅವ್ರ ಕೈ ಹಿಡ್ಕೊಂಡು ಮನೆ ಕರ್ಕೊಂಡ್ ಬಂದದ. ಇದೆಲ್ಲ ನೋಡ್ಕೊಂಡು ನೀವು ಸುಮ್ಮನೆ ಇದ್ರ್ಯಾ? ಅವಳು ಹಾಗೆ ಮಾಡಿದ್ರೆ ನಾನು ಏನ್ ಮಾಡಕ್ಕಾಗುತ್ತೆ ಗೌಡ್ರೆ? ನೀವೆಲ್ಲ ಇರಕ್ಕಿಂತ ಒಂದೊಂದು ಚೀರ ಉಟ್ಕೊಂಬಂದು ಇದೇ ಬಾವಿಗೆ ಬಿದ್ದು ಸತ್ತೋಗ್ಬಿಡಿ. ನಿಮ್ಮ ಜಾಗದಲ್ಲಿ ನಾನೇನಾದ್ರು ಇದ್ದಿದ್ರೆ ನಿಂತ ಜಾಗದಲ್ಲಿ ಏನಾಗೋತಿದ್ರು? ಕಲ್ಟಿವೇಟ್ರು ವಿಷಯ ಶಾನೆ ಸೀರಿಯಸ್ ಆಗದೆ. ಇಂಥ ಟೈಮ್ಲಿ ಕಾಮಿಡಿ ಮಾಡಿ ಕಾಲೆಲ್ಲ ಬೇಡ, ನೆಲಕ್ಕೆ ಹಾಕೊಂಡು ತುಳ್ದಾಕ್ಬಿಡ್ತೀನಿ. ಗೌಡ್ರೆ, ನೀವು ಈ ನಮ್ನಿ ಕಿತ್ತಾಡೋ ಬದ್ಲು ಪ್ರಾಬ್ಲಮಿಗೆ ಎಂತಾರು ಸೊಲ್ಯೂಷನ್ ಇತ್ತು ಹುಡುಕಿ ಮಾಡ್ರೆ. ಅವಳು ಯಾಕೆ ಹಿಂಗ್ ಆಗಿದ್ದಾಳೆ ಅಂತ ಗೊತ್ತಾದ್ರೆ ಏನಾದ್ರೂ ಸೊಲ್ಯೂಷನ್ ಹುಡುಕ್ಬೋದು. ಅವಳು ಯಾಕೆ ಹಿಂಗ್ ಆಡ್ತಿದ್ದಾಳೆ ಅಂತಾನೆ ಗೊತ್ತಾಗ್ತಿಲ್ವೇ? ನನಗೆ ಗೊತ್ತದೆ. ಗೌಡ್ರೆ, ನಿಮಗ್ ಗೊತ್ತಾ? ಗೊತ್ತಿಲ್ಲ, ಆದ್ರೆ ಅವ್ರಿಬ್ರು ಹೆಂಗ್ ದಾರಿಗೆ ತರಬೇಕು ಅಂತ ನನಗೆ ಚಂದ ಗೊತ್ತದೆ. ಅದೇನ್ ದಾರಿಗೆ ತರ್ತಿರೋ ಬೇಗ ತಗೊಂಬನ್ನಿ, ಇಲ್ಲ ಅಂದ್ರೆ ಅವರಿಬ್ರು ದೇವಸ್ಥಾನಕ್ಕೆ ಹೋಗಿ ತಾಳಿ ಕಟ್ಸ್ಕೊಂಡ್ ಬಂದ್ಬಿಟ್ಟಾರೋ. ಅಮ್ಮಾದ ಇದ್ರೆ ತಾನೆ ವಿಷಯ ಅಲ್ಲಿ ಗಂಟ ಹೋಗೋದು. ಅಂದ್ರೆ ನಾವೆಲ್ಲರೂ ಸೇರಿ ಆ ಮಾದನ್ನ ಕೊಂದ್ಬಿಡೋಣ ಅಂತೀರ ಗೌಡ್ರೆ? ಅದು ಕೊನೆ ಪ್ರಯತ್ನ. ಅದಕ್ಕೂ ಮೊದಲು ನಾನು ನೀವು ಇಬ್ಬರು ಹೋಗಿ ಆ ಊರ್ಗೌಡನ್ ತಮ್ಮ ಮಾತಾಡ್ಕೊಂಬರ. ಮಾದನ್ ಕೊಲೆ ಆಗಿದ್ರೆ ತಿಥಿ ಊಟನಾರು ಸಿಕ್ಕಿರೋದು. ಡೋಂಟ್ ವರಿ ರಸಲ್ಪ ಗುಟಿ, ಅದಕ್ಕಿಂತ ಮೊದಲು ಇವರ ಪ್ಲಾನ್ ಎಂತಾದ್ರೂ ತೋಪಾದ್ರೆ ನಮಗೆ ಭರ್ಜರಿ ಮದುವೆ ಊಟವೇ ಸಿಗ್ತದೆ. ನಿಮಗೆ ಹಿಂಗ್ ಕೋಪ ಬರ್ತಾ ಇರ್ಬೇಕಾದ್ರೆ ಇನ್ನ ಘೋರ ಘಟನೆನ ನೇರವಾಗಿ ನೋಡ್ದವನು ನನ್ಗೆ ಹೆಂಗ ಅನ್ನಿಸ್ಬೇಕು? ಏನ್ ಹೇಳ್ತಾ ಇದ್ದೀರಾ ಶಿವ? ಹೂ ಗೌಡ್ರೆ, ನಾನು ಮಾದ ಗದ್ದೆ ಚೂರಿ ಹೋಯ್ತಾ ಇದ್ವಾ, ಆಗ ಮಧುರಾ ಟೀಚರು ಒಬ್ಬರೇ ಕೂತಿದ್ರು. ನಾನ್ ಮಾದನ್ಗೆ ಹೋಗಿ ವಿಚಾರಿಸ್ಕೊಂಡ್ ಬರ್ಲಾ ಅಂದೆ. ಅವನು ಹೋಗಿ ವಿಚಾರಿಸಿದಾಗ ಮಧುರಾ ಟೀಚರು ಕಣ್ಣಿಗೆ ಕಸ ಬಿದ್ದೈತೆ ಅಂದ್ರು. ನಾ ದಂಡಕ್ಕೆ ಬಂದು ನೋಡ್ದೆ. ಮಧುರಾ ಟೀಚರು ಮಾದನ್ಗೆ ಪಾಪು ಐ ಲವ್ ಯು ಅಂದ್ರು. ಅಯ್ಯೋ ವಿಧಿಯೇ, ಯಾರೋ ಬೆಳೆಸಿರೋ ಹಣ್ಣನ್ನ ಯಾರ್ದೋ ಬಾಯಿಗೆ ಹಾಕ್ಬಿಟ್ಟಲ್ಲ ತಂದೆ. ಏನ್ ನಿಮ್ ಮಾತಿನ ಅರ್ಥ? ಏನು ಇಲ್ಲ ಕಂಬುಡಿ ಅಣ್ಣಪ್ಪನವ್ರೆ, ನಿಮ್ಮ ಪರಿಸ್ಥಿತಿನ ನೆನ್ಸ್ಕೊಂಡ್ರೆ ಹೃದಯದಲ್ಲಿ ಅಣುಬಾಂಬ್ ಬಿಟ್ಟಂಗ ಆಯ್ತದೆ ಅಂದಿ. ಗೌಡ್ರೆ, ಸಮಾಧಾನ ಮಾಡ್ಬೇಕಾಗಿರೋ ನಾವೇನೆ ಜಾನಿ ಅವ್ರ ಹತ್ರ ಹೀಗೆ ಮಾತಾಡಿದ್ರೆ ಪಾಪ ಅವ್ರ ಪರಿಸ್ಥಿತಿ ಏನಾಗ್ಬೇಡ. ನನ್ಗೆ ಯಾರ ಸಮಾಧಾನನೂ ಬೇಕಾಗಿಲ್ಲ. ನಾನು ಮೊದಲು ಆ ಮಾದನ್ ಸಮಾಧಿ ನೋಡ್ಬೇಕು. ಹ್ಞೂ ಕಣಿ ಅಣ್ಣಪ್ಪನವ್ರೆ, ಮಧುರ ಅವರು ಈ ಥರ ಆಡ್ತಾರದ್ ನೋಡ್ತಾ ಇದ್ರೆ ಆ ಮಾದ ಎಲ್ಲ ಹೋಗಿ ಮಾಟ ಮಾಡ್ಕೊಂಬಂದಿರ್ಬೇಕು ಅಂತ ನನಗನ್ಸುತ್ತೆ. ನನ್ನ ಕೈನಿಂದ 200 ರೂಪಾಯಿ ಖರ್ಚಾದ್ರೂ ಪರವಾಗಿಲ್ಲ, ಒಂದು ಮಚ್ಚನ್ನ ತಟ್ಟಿಸ್ಕೊಂಬಂದು ಕೊಡ್ತೀನಿ. ವಾದ್ಯವನ್ನ ತಲೆನ ಎತ್ತ ಬಿಡಿ. ಜಾನಿ, ನಂಗೆ ತುಂಬ ತಲೆನೋಯ್ತಿದೆ, ಒಂದು ಗ್ಲಾಸ್ ಬಾದಾಮಿ ಹಾಲು ಮಾಡಿಕೊಡಿ. ಈಗ ತಾನೇ ಮನೆ ಕೆಲಸ ಎಲ್ಲ ಮುಗಿಸಿ ಪಾತ್ರೆ ತೊಳೆದಿಟ್ಟು ಸುಸ್ತಾಗಿ ಮಲ್ಗೋಣ ಅಂತ ಬಂದಿದ್ದೀನಿ. ಈಗ ನಿನ್ಗೆ ಹಾಲು ಬೇಕಾ? ಮೊದಲೇ ಹೇಳಕ್ಕೇನಾಗಿತ್ತು? ಮೊದಲೇ ಹೇಳಕ್ಕೆ ನಂಗೆ ತಲೆನೋವು ಬರುತ್ತೆ ಅಂತ ಗೊತ್ತಿರುತ್ತಾ? ಬರೀ ಮನೆ ಕೆಲಸ ಮಾಡೋಕ್ಕೆ ನಿಮ್ಗೆ ಎಷ್ಟು ಸುಸ್ತಾಗುತ್ತೆ. ನಾನು ಮನೆ ಕೆಲಸನೂ ಮಾಡ್ತೀನಿ, ಹೊರಗೆ ಹೋಗಿ ಕೆಲಸ ಮಾಡ್ತೀನಿ, ನನಗೆ ಇನ್ನೆಷ್ಟು ಸುಸ್ತಾಗಬೇಡ. ಆಫ್ಟರ್ ಆಲ್ ಒಂದು ಗ್ಲಾಸ್ ಬಾದಾಮಿ ಹಾಲ್ಗೆ ಇಷ್ಟೊಂದೆಲ್ಲ ಮಾತು ಬೇಕಾ ಜಾನಿ? ಅದು ಯಾವಾಗಲೂ ನನ್ನನ್ನು ಮನೆ ಕೆಲಸದೊಂಥರ ನೋಡ್ತೀಯ ಅಲ್ವಾ? ನಿಜ ಹೇಳಿದ್ರೆ ನಿಮ್ಗೆ ಯಾಕೆ ಕೋಪ ಬರುತ್ತೆ? ಅಷ್ಟೊಂದು ಸ್ವಾಭಿಮಾನ ಇದ್ರೆ ಹೊರಗೆ ಹೋಗಿ ದುಡ್ಕೊಂಬನ್ನಿ. ಆಗ ಬಾದಾಮಿ ಹಾಲು ಏನು ಜೊತೆಗೆ ಬಿಸ್ಕೆಟು ಕೊಡ್ತೀನಿ. ಮಾತಾಡು ಮಾತಾಡು, ನನಗೂ ಒಂದು ಟೈಮ್ ಬರುತ್ತೆ, ಆಗ ನಾನು ಏನು ಅಂತ ನೀನು ತೋರಿಸ್ತೀನಿ. ಕೈಲಾಗದೆ ಇದ್ರು ಮಾತಿಗೇನು ಕಡಿಮೆ ಇಲ್ಲ. ನಂದು ಒಂದು ಜನ್ಮನ. ದಿನ ಬೆಳಗಾದ್ರೆ ಸಾಕು ಹೆಂಡತಿ ಕಲಿ ನಾಲಾಯಕು ಕೆಲ್ಸಕ್ಕೆ ಬರ್ದೋನು ಅಂತ ಬೈಸ್ಕೊಂಡು ಸಾಕಾಗಿ ಹೋಗ್ಬಿಟ್ಟಿದೆ. ಭಕ್ತ, ಎಲ್ಲಿದ್ಯಪ್ಪ? ಹಿಂದೆ ತಿರುಗಪ್ಪ. ಹರೇ ಕೃಷ್ಣ ಕೃಷ್ಣ ಕೃಷ್ಣ. ಯಾವನ್ನ ಭಕ್ತ ಅಂತಿರೋದು? ನಾಟಕ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ಯಾ? ಸುಮ್ಮನೆ ರೈಟ್ ಹೇಳೋ. ಭಕ್ತ, ನಾನು ನಾಟಕದಲ್ಲಿ ಪಾತ್ರ ಮಾಡೋ ಕೃಷ್ಣ ಅಲ್ಲ, ನಿಜವಾದ ದೇವರು ಶ್ರೀಕೃಷ್ಣ. ಹೌದಾ?
ನಾನು ಅಷ್ಟೇ ಭೂಲೋಕದಲ್ಲಿರೋ ನರಮನುಷ್ಯ ಅಲ್ಲ, ದೇವಲೋಕದಿಂದ ಬಂದ ಕುಬೇರ. ಅಲ್ಲಿ ಕೂತು ಕೂತು ಬೇಜಾರಾಯ್ತು, ವಾಕಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದಿದ್ದೀನಿ. ಜನಾರ್ದನ, ನೀನು ಹೇಳುತ್ತಿರುವುದು ನಿಜವೇ. ನೀನು ಸಾಮಾನ್ಯ ಮನುಷ್ಯನಲ್ಲ. ನಿನಗೆ ನೀನೇ ಹೇಳಿದ ಹಾಗೆ ಕುಬೇರನಾಗುವ ಅದೃಷ್ಟ ಒಲಿದು ಬಂದಿದೆ. ಅಪ್ಪ ಶ್ರೀಕೃಷ್ಣ ಪರಮಾತ್ಮ, ನಿನ್ನ ನಾಟಕದ ಡೈಲಾಗ್ ಎಲ್ಲ ನನ್ನ ಹತ್ರ ಯಾಕಪ್ಪ ಹೊಡಿತೀಯ? ಹೋಗಿ ನಿನ್ನ ನಾಟಕದಲ್ಲಿ ಹೊಡಿ, ಜನ ಚಪ್ಪಳೆನಾದ್ರೂ ಹೊಡಿತಾರೆ. ನಿಮ್ಗೊಂದು 3 ಕಾಸು ಕೊಡೋಣ ಅಂದ್ರೆ ನನ್ನ ಜೇಬಲ್ ಕಾಫಿ ಕುಡಿಯೋಕ್ಕೂ ತೂತ್ ಕಾಸಿಲ್ಲ. ಭಕ್ತ, ಈಗಿನ ಕಾಲದ ಜನರೇ ಹೀಗೆ. ನನ್ನ ರೂಪದ ಕಲ್ಲಿನ ವಿಗ್ರಹವನ್ನು ನಂಬುತ್ತಾರೆಯೇ ಹೊರತು ನಾನೇ ಎದುರುಗಡೆ ಬಂದಾಗ ನನ್ನನ್ನು ನಂಬುವುದೇ ಇಲ್ಲ. ಇದು ವಿಪರ್ಯಾಸವೇ ಸರಿ. ನೋಡು ಭಕ್ತ, ನಿನ್ನ ಕಷ್ಟವನ್ನು ನೋಡಲಾರದೆ ನಿನ್ನೆದುರಿಗೇ ಬಂದಿದ್ದೇನೆ. ಅದಕ್ಕೇನು ಇವಾಗ? ನೀನು ದೇವ್ರು ಅಂತ ನಾನು ನಂಬಬೇಕು ಅಷ್ಟೇ ತಾನೇ? ನೀನು ಮಾಯಾವಿ ಅಂತೆ. ಹೊಸದಾಗಿ ಪ್ರಿಂಟ್ ಆಗಿರೋ 200 ರೂಪಾಯಿ ನೋಟಿನ ಕಂತೆನ ಡಣ್ಣಂತ ನನ್ನ ಕೈಗಿಡು, ಆಗ ನೀನು ದೇವ್ರು ಅಂತ ನಂಬಿಡ್ತೀನಿ. ಇದಕ್ಕೆ ನಿನ್ನ ಹೆಂಡತಿ ನಿನ್ನನ್ನು ನಾಲಾಯಕ್ಕೆಂದು ಬೈಯುವುದು. ಭಕ್ತ, ಈ ಪ್ರಪಂಚದಲ್ಲಿ ನಾವು ಪ್ರಯತ್ನ ಪಡದೆ ಯಾವುದೂ ನಮಗೆ ದೊರಕುವುದಿಲ್ಲ. ನಾನು ಹೇಳುವುದನ್ನು ಸರಿಯಾಗಿ ಕೇಳಿಸಿಕೊ. ಆಯ್ತು, ಕೇಳಿಸ್ಕೊಳ್ತೀನಿ, ಹೇಳು. ಭಕ್ತ, ಈ ಊರಿನ ಗೌಡನ ತೋಟಕ್ಕೆ ಹೋಗುವ 100 ಹೆಜ್ಜೆ ಅಂತರದಲ್ಲಿ ಒಂದು ನಿಧಿ ಇದೆ. ಅದನ್ನು ಅಗೆದು ತೆಗೆದು ನೀನು ಕುಬೇರನಾಗಿ ಬಾಳು. ಬಂದ ಕೆಲಸ ಮುಗಿಯಿತು, ನಾನಿನ್ನು ಬರುತ್ತೇನೆ. ಕೃಷ್ಣ, ಪಾಂಡುರಂಗ, ವಿಠಲ, ಪಾಂಡುರಂಗ, ಎಲ್ಲಿ ಮರೆಯಾದೆ? ಇಷ್ಟೊತ್ತು ನಾನು ಕಟ್ಟಿದ ಕನಸ? ಏನಾಯ್ತು ಜಾನಿ? ಕೋಳಿ ಕೂಗ್ತು. ಹುಂಜ ಕೂಗಿದ್ಮೇಲೆ ಎಪ್ಸಿ. 5 ಗಂಟೆ ಬೆಳಗಿನ ಜಾವ ಕನಸು ನನ್ಸಾಗತ್ತಂತೆ. ನನ್ನ ಕನಸಲ್ಲಿ ದೇವರೇ ಬಂದು ಹೇಳಿದ್ದಾನೆ ಅಂದಮೇಲೆ ಇದು ನಿಜ ಹಾಗೆ ಆಗುತ್ತೆ. ಒಂದು ವೇಳೆ ಇದು ನಿಜ ಆದ್ರೆ ನನ್ನ ಲೈಫೇ ಬದಲಾಗ್ಬಿಡುತ್ತೆ. ಏನಾದರೂ ಆಗಲಿ, ಒಂದ್ಸಲ ಟ್ರೈ ಮಾಡೇ ಬಿಡ್ತೀನಿ. ರಾಖಿ, ರಾಖಿ ಎಲ್ಲಿದ್ಯೋ? ಬಂದ್ರ್ಯಾ? ಬನ್ನಿ ಬನ್ನಿ. ಮನೆ ಮುದ್ದೆ ಮಾರಿ ಗುಡಿ ನಿದ್ದೆ. ಹೆಂಗ್ ನಡೀತಾ ದೊಡ್ಡ ಕೆಲಸ ಎಲ್ಲ? ರೀ ಗೌಡ್ರೆ, ನೀವೇನ್ ದೊಡ್ಡ MNC ಕಂಪ್ನಿಲಿ ಕೆಲಸ ಮಾಡ್ತಿದ್ರೇನ್ರಿ? ನೀವು ಮಾಡ್ತಿರೋದೇ ಕಿತ್ತೋಗಿರೋ ಪಟ್ಟಾಪಟ್ಟಿ ಚಡ್ಡಿ ಬಿಲಿನ ದಂಧೆ. ಓ ಅಣ್ಣಪ್ಪನವ್ರೆ, ನನ್ನ ಚಡ್ಡಿ ಬನ್ನಿ ವ್ಯಾಪಾರದ ಬಗ್ಗೆ ಅಷ್ಟು ಅಗ್ರವಾಗಿ ಮಾತಾಡಬೇಡಿ. ಪ್ರತಿ ಒಬ್ರು ಪ್ಯಾಂಟು ಶರ್ಟ್ ಹಾಕೊಳ್ಳೋಕ್ಕಿಂತ ಮುಂಚೆ ನನ್ನ ಚಡ್ಡಿನೇ ಹಾಕೊಳ್ಳೋದು. ರಿಂಗ್ ಮಾಸ್ಟ್ರೆ, ನನ್ನದೊಂದು ಪ್ರಶ್ನೆ. ಹೇಳಪ್ಪ. ಈ ಪ್ಯಾಂಟ್ ಹಾಕೊಂಡವರು ಒಳಗಡೆ ಪಟಾಪಟ್ಟಿ ಚಡ್ಡಿ ಹಾಕಿರ್ತಾರೆ ಅಂತೇಳಿ ಎಂತ ಗ್ಯಾರಂಟಿ? ಐ ಲೈಕ್ ಇಟ್. ಅಡ ಕಲ್ಟಿವೇಟ್ರು ಎಲ್ರೂ ನಿಂತರ ಇರ್ತಾರಂತ ಯೋಚನೆ ಮಾಡಬೇಡ. ಅಲ್ಲ ಕೂಡ ನನ್ನ ಜೊತೆಗೆ ಇತ್ಕೊಂಡು ನಮ್ಮ ಮಟ್ಟಿಲೇ ಉಂಡ್ಕೊಂಡು ತಿನ್ಕೊಂಡು ನನಗೆ ಸಪೋರ್ಟ್ ಮಾಡೋದು ಬಿಟ್ಬಿಟ್ಟು ಹೋಗಿ ಅಣ್ಣಪ್ಪನವ್ರಿಗೆ ಸಪೋರ್ಟ್ ಮಾಡಿಯ. ಅಯ್ಯೋ, ಪ್ಯಾಂಟ್ ಹಾಕೊಂಡಿರುವಾಗ ಚಡ್ಡಿ ತೊಟ್ಟಿರುವ ಸತ್ಯ ಕಣ್ಣಿಗೆ ಕಾಣ್ತದ ಗೌರವ? ಲೇ ರಾಖಿ, ಇವ್ರ ಜೊತೆ ಏನ್ ಮಾತು? ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು, ಬಾರ. ನನ್ನ ಹತ್ರ ಅಜ್ಜಿ ಕುಡು ಮಾತಾಡೋದ? ಲೇ, ಅದನ್ನ ಇವ್ರ ಮುಂದೆಲ್ಲ ಹೇಳಕ್ಕಾಗಲ್ಲ ಕಣೋ, ತುಂಬಾ ಪರ್ಸ್ನಲ್ಲು. ಬಾರ. ಐ ಲೈಕ್ ಇಟ್. ಈ ಅಣ್ಣಪ್ಪನವ್ರಿಗೆ ಕಲ್ಟಿವೇಟ್ರ್ ಜೊತೆಗೆ ಪರ್ಸ್ನಲ್ ಆಗಿ ಮಾತಾಡೋ ಅಂಥದ್ದು ಏನಿದ್ದದು? ಯಾವ ಅಪಾಯಿಂಟ್ಮೆಂಟ್? ರಾಖಿ, ನಿನಗೆ ಜೀವನದಲ್ಲಿ ಶ್ರೀಮಂತ ಆಗ್ಬೇಕು ಅನ್ನೋ ಆಸೆನೇ ಇಲ್ವೇನೋ? ಈ ಮಾತನ್ನ ಅಂಬಾನಿ ಕೇಳುತ್ತಿದ್ರೆ ಕರೆಕ್ಟಾಗಿ ಉತ್ತರ ಕೊಡ್ತಿದ್ದೆ. ಆದರೆ ನಿಮ್ಮಂತ 4ನೇವರು ಕೇಳಿದ್ರೆ ಎಂತ ಉತ್ತರ ಕೊಡಬೇಕು? ಐ ಲೈಕ್ ಇಟ್. ನಮಸ್ಕಾರ ಜನಿ ಬಾಯ್. ಲೇ ಬಂಡ್ಲಿ, ಎಲ್ಲೋ ಹೋಗಿದ್ದೆ? ಪಕ್ಕದಲ್ಲಿ ಇಲ್ಲಿ ರಜನಿಕಾಂತ್ ಅವ್ರ ಶೂಟಿಂಗ್ ನಡೀತಾ ಇತ್ತು, ಬಂದು ಮೀಟ್ ಮಾಡ್ಕೊಂಡು ಹೋಗು ಅಂತ ಫೋನ್ ಮಾಡಿದ್ರು, ಅದಕ್ಕೆ ಹೋಗಿದೆ. ಬಿಡುವುದಿಲ್ಲ, ಯಾವುದೇ ಕಾರಣಕ್ಕೂ ಅದು ನಿಮ್ ಯಾರನ್ನು ಬಿಡುವುದಿಲ್ಲ. ಇವತ್ತೊಂದಿನ ಓಸಿ ಅಡ್ಜಸ್ಟ್ ಮಾಡ್ಕ. ಸರಿ, ನೀವು ಆಚೆಗೆ ಹೋಗಿ.